ಓಕೆ ಪ್ರಮೋದ್, ಟೆಲ್ ಮಿ, ನಿಮ್ಮ ಕನಸೇನಿದೆ? ಸೊ ಕನಸು ಅದೇ ಯಾಕೆಂದರೆ ಈಗ ನೀವು ಏನೇನು ಸಾಧನೆ ಮಾಡಿದಿರಲ್ಲ, ಇದು ತುಂಬ ಸಾವಿರಾರು ಜನರ ಕನಸು. ಹೌದು. ಐ ವಾಂಟ್ ಟು ನೋ ಪ್ರಮೋದ್ ಮರವಂತೆ ಅವ್ರ ಕನಸೇನಿದೆ ಅಂತ. ಸೊ ಅದೇ ನೀವು ಹೇಳಿದ ಮಾತು ಅದೇ. ಇದರಲ್ಲೂ ರಾಜ್ಕುಮಾರ ನನಗೆ ಅಪ್ಪು ಸರ್ದೊಂದು ಡೈಲಾಗ್ ಇದೆ, ನಾವು ಯಾವತ್ತೂ ನಮ್ಮ ಬದುಕನ್ನು ಇದು ಮಾಡ್ಕೋಬಾರ್ದು, ನಾವು ಹಿಂಗಿದ್ದೀವಿ ಅಂತ ನೋವು ಮಾಡ್ಕೋಬಾರ್ದು. ಅಂದರೆ ನಮ್ಮ ಬದುಕು ಎಷ್ಟೋ ಜನರ ಕನಸು ಅಂತ. ಸೊ ಅದು ಯಾವಾಗಲೂ ಆ ಮಾತು ಯಾವಾಗಲೂ ನನಗೆ ನೆನಪಾಗುತ್ತೆ. ನಾನೀಗ ಆಟೋದಲ್ಲಿ ಹೋಗ್ತಿರ್ಬೇಕಾದ್ರೆ ಟ್ರಾಫಿಕ್ ಇದ್ದರೆ, ಇಷ್ಟೊಂದು ಟ್ರಾಫಿಕ್ ಇದೆ ಆ ಥರ ನಾನು ಕಾರಲ್ಲಿ ಹೋಗಬೇಕಿತ್ತು ಅನ್ಕೋಬಾರ್ದು. ಆಟೋದಲ್ಲಿ ಹೋಗೋದಕ್ಕೂ ಎಷ್ಟೋ ಜನಕ್ಕೆ ದುಡ್ಡಿಲ್ಲ, ನಡ್ಕೊಂಡು ಹೋಗ್ತಿದ್ದಾರೆ, ಸೈಕಲಲ್ಲಿ ಹೋಗ್ತಿದ್ದಾರೆ ಇನ್ನೂ. ಸೊ ಹಾಗಾಗಿ ಸೊ ನನಗೆ ಕನಸುಗಳು ಡೆಫಿನೆಟ್ಲಿ ಇದೆ. ಒಂದು ನನಗೆ ಇನ್ನೂ ಒಂದಿಷ್ಟು ಒಳ್ಳೊಳ್ಳೆ ಹಾಡುಗಳು ಬರೀಬೇಕು ಅನ್ನೋದು. ಯಾವುದಾದ್ರೂ ಡ್ರೀಮಿ ಕೊಲಾಬರೇಷನ್ ಇದೆಯಾ ನನಗೆ? ಬಟ್ ನನಗೆ ಮುಂಚೆಯಿಂದ ನಾನು ಹೇಳ್ತಾ ಬಂದಿದ್ದು ನನಗೆ ಎಲ್ಲ ಸ್ಟಾರ್ಸ್ಗಳಿಗೆ ಬರೀಬೇಕು ಅನ್ನೋದೊಂದಿದೆ. ಸೊ ನನಗೆ ಎಷ್ಟು ಸರ್ಗೆ ಬರೀಬೇಕು ಅನ್ನೋದಿತ್ತು, ಅದು ಆಗಿದೆ. ಸೊ ಸುದೀಪ್ ಸರ್ಗೆ ಬರ್ದಿಲ್ಲ. ನನಗೆ ಸುದೀಪ್ ಸರ್ ತುಂಬ ಇಷ್ಟ ಮುಂಚೆಯಿಂದನೂ. ಸುದೀಪ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ಇದೆ. ಹಾಗೆ ರಕ್ಷಿತ್ ಸರ್ ಜೊತೆ ನಾನು ವರ್ಕ್ ಮಾಡಿಲ್ಲ, ಅವ್ರ ಜೊತೆ ರಾಜ್ ಶೆಟ್ಟರ್ ಜೊತೆ ಈ ಥರ ಒಂದಿಷ್ಟಿದೆ. ಅದು ಬಿಟ್ಟರೆ ನನಗೆ ಹೊಸ ಟೆಕ್ನಿಷಿಯನ್ ಜೊತೆ ಯಾರು ಒಳ್ಳೆ ಕಂಟೆಂಟ್ ತರ್ತಾರೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಯಾವಾಗಲೂ ಇಷ್ಟ. ಯಾಕಂದರೆ ನನ್ನಲ್ಲಿ ಏನೋ ಹೊಸದು ಬರುತ್ತೆ ಅನ್ನೋ ಕಾರಣಕ್ಕೆ. ಸೊ ಒಂದಿಷ್ಟು ಹಾಡುಗಳನ್ನು ಬರೀಬೇಕು, ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ಹಾಡುಗಳನ್ನು ಬರೀಬೇಕು. ಅಂದರೆ ಕನ್ನಡ ಸಾಹಿತ್ಯ ನನಗೆ ಅಕ್ಷರಗಳ ಅನ್ನ ಕೊಡುತ್ತಿದೆ. ಸೊ ಅದಕ್ಕೇನಾದರೂ ಒಂದು ಸಣ್ಣ ಸೇವೆ ಅನ್ನೋ ಥರ. ಯಾಕಂದರೆ ಈಗಿನ ಜನ್ರೇಷನ್ಗೆ ಕನ್ನಡವನ್ನು ನಾವೇನು ಅವರಿಗೆ ವರ್ಗಾಯಿಸುವಂಥ ಒಂದು ಜವಾಬ್ದಾರಿ ಇದೆ. ಅದು ಸಿನಿ ಸಾಹಿತಿಗಳು ತುಂಬ ಇದೆ. ಯಾಕಂದರೆ ಸಾಹಿತ್ಯ ಓದ್ತಾ ಇಲ್ಲ ಮಕ್ಕಳು, ಎಲ್ಲ ರೀಲ್ಸಲ್ಲಿ ಬ್ಯುಸಿ ಆಗಿದ್ದಾರೆ, ಅವರು ಸಾಹಿತ್ಯ ಓದ್ತಾ ಇಲ್ಲ. ಹಾಗಾಗಿ ಆ ಸಿನಿ ಸಾಹಿತ್ಯಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಏನು ಬರಿತೀವಿ ಅದು ಅವ್ರಿಗೆ ತುಂಬ ಈಸಿಯಾಗಿ ಕೇಳುತ್ತೆ. ಒಂದು ಹಾಡು ಹಿಟ್ಟಾದಾಗ ನಿಮಗೆ ಆ ಪದಗಳು ಕೇಳುತ್ತೆ, ಆ ಪದದ ಅರ್ಥಗಳು ಎಲ್ಲೂ ತಿಳ್ಕೊಬೋದು ಅವರು. ಹಾಗಾಗಿ ಮುಂದಿನ ಜನ್ರೇಷನ್ಗೆ, ನಮ್ಮ ಬರವಣಿಗೆ ಒಂದು ಜನ್ರೇಷನ್ ಏನಿದೆ, ಆ ಒಂದು ಪೀಳಿಗೆ ಏನಿದೆ ತುಂಬ ದೊಡ್ಡದು. ರೈಟ್ ಫ್ರಮ್ ಬೆಳ್ಳಾವೆ ನರಹರಿ ಶಾಸ್ತ್ರಿ ಅವರಿಂದ ಹಿಡಿದು ಕೂರಾ ಸೀತಾರಾಮ್ ಶಾಸ್ತ್ರಿ ಆಗಿರ್ಬೋದು, ಇವರು ಸಿ ಉದಯಶಂಕರ್ ಅವರು, ಸೊ ಇತ್ತೀಚಿನ ನಾಗೇಂದ್ರ ಪ್ರಸಾದ್ ಅವರು, ಕವಿರಾಜ್ ಅವರು, ಕಲ್ಯಾಣ್ ಅವರ ಆ ಜನ್ರೇಷನ್ವರೆಗೂ ತುಂಬ ಒಳ್ಳೊಳ್ಳೆ ಸಾಹಿತ್ಯಗಳನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಈಗ ನಮ್ಮ ಜನ್ರೇಷನ್ಗೆ ಅದಿದೆ, ಅದನ್ನು ನಾವು ಮುಂದಕ್ಕೆ ದಾಟಿಸ್ಬೇಕು ಅಂತ. ಆ ಜವಾಬ್ದಾರಿ ಯಾವಾಗಲೂ ಕಾಡ್ತಿರ್ತವೆ. ಈ ಮುಂಚೆ ಎಲ್ಲ ಅದೊಂದು ಹಾಡು ಹಿಟ್ಟು ಅದೆಲ್ಲ ಇತ್ತು. ಸೊ ಇವಾಗ ಆ ಜವಾಬ್ದಾರಿ ಕೂಡ ಎಲ್ಲೋ ಒಂದು ಕಡೆ ಬಂದು ನಮ್ಗೆ ಇಣುಕ್ತಾ ಇರುತ್ತೆ. ಹಾಡು ಬರಿಬೇಕಾದ್ರೆ ಅನುಭವ ಜಾಸ್ತಿ ಆಗ್ತಾ ಇದ್ದ ಹಾಗೆ ಜವಾಬ್ದಾರಿ ಆಗುತ್ತೆ. ಹೌದು. ಓಕೆ, ಲಿರಿಸಿಸ್ಟ್ ಇತ್ತೀಚಿನ ದಿನದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಈಗಿನ ಯೂತ್ ನಾನು ಏನು ಬರೆದ್ರು ಸಾಹಿತ್ಯ ಅಂತ ಅಂದ್ಕೊಳ್ತಾರೆ. ಎನಿಥಿಂಗ್ ಐ ರೈಟ್ ಇಟ್ ಈಸ್ ಬ್ಯೂಟಿಫುಲ್ ಅಂತ. ಒಬ್ಬ ಲಿರಿಸಿಸ್ಟ್ಗೆ ಇರಬೇಕಾದ ಮುಖ್ಯ ಗುಣ ಏನು? ಸೆನ್ಸಿಟಿವಿಟಿ. ಅಂದರೆ ಒಬ್ಬ ಕೇಳಿದಾಗ ಅವನಲ್ಲಿ ಏನು ಭಾವನೆಗಳನ್ನು ಇದು ಮಾಡುತ್ತೆ, ಅಥವಾ ಒಂದು ಭಾಷೆ ಪದ ಕೇಳಿದಾಗ ಅವನಲ್ಲಿ ಏನು ಅದನ್ನು ಹೇಗೆ ಅವ್ನು ಕನ್ಸ್ಯೂಮ್ ಮಾಡ್ತಾನೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಈಗ ನೀವೇ ಹೇಳಿದ್ರಿ, ನಾನು ಏನೋ ಒಂದು ಬರೆದ್ಬಿಟ್ಟು ಹೀಗೆ ಸೀದಾ ಮ್ಯೂಸಿಕಲ್ ಕೂತಾಗ ಚೆನ್ನಾಗಿ ಕೇಳಿಸ್ಬೋದು ಅದು. ಬಟ್ ಅದೇನೋ ಒಂದು ರೌಂಡ್ ಅಪ್ ಆದಾಗ ಅವನಲ್ಲಿ ಏನೋ ಒಂದು ಭಾವನೆಗಳು ಇರಬೇಕು ಅಂತ. ತುಂಬ ಕಡಿಮೆ ಆಗ್ತಿರೋದು ಭಾವನೆಗಳು. ಇವಾಗ ನಾವು ಜೆನ್ಜಿ ಆಗಿರ್ಬೋದು, ನಾವು ನಮ್ಮ 90s ಕಿಡ್ಸ್ ಏನಿದ್ದೀವಿ, ನಮ್ಮಲ್ಲಿ ಏನೊಂದು ಎಮೋಷ್ನಲ್ ಇದಿತ್ತು ಅದು ಬಹುಶಃ ಕಡಿಮೆ ಆಗ್ತಿದೆ ಅನಿಸುತ್ತೆ ನನಗೆ. ಸೊ ಆ ಭಾವನೆಗಳನ್ನು ಈ ರೀತಿ ಸಿನಿಮಾ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಏನು ಕಲಾ ಪ್ರಕಾರಗಳಿದೆ ಅವುಗಳಿಂದ ಮಾತ್ರ ಮತ್ತೆ ನೆನಪು ಮಾಡೋಕ್ಕೆ ಸಾಧ್ಯ. ಈಗ ಎಷ್ಟೋ ತಾಯಿ ತನ್ನ ತಾಯಿ ಏನೇನು ಅವನಿಗೋಸ್ಕರ ತ್ಯಾಗ ಮಾಡ್ತಾಳೆ ಅಂತ ಅವಳು ಹೇಳಿದ್ರೆ ಅರ್ಥ ಆಗದಿರೋ ಹುಡುಗ ಯಾವುದೋ ಸಿನಿಮಾ ಅಲ್ಲಿ ಯಾವುದೋ ಒಂದು ತಾಯಿ ಮದರ್ ಸೆಂಟಿಮೆಂಟ್ ಹಾಡ್ಗೋ ಅಥವಾ ಒಂದು ಸಿಚುವೇಶನ್ ಬಂದಾಗ ಅವ್ನ ಕಣ್ಣಲ್ಲಿ ನೀರು ಬರ್ಬೋದು. ಕಲೆಗೆ ಅದೊಂದು ಶಕ್ತಿ ಇದೆ. ಸೊ ಹಾಗಾಗಿ ನಾವು ಬರಿಬೇಕಾದ್ರೆ ತುಂಬ ಸೆನ್ಸಿಟಿವ್ ಆಗಿರಬೇಕು, ತುಂಬ ಜವಾಬ್ದಾರಿಯಿಂದ ಬರಿಬೇಕು, ಸೆನ್ಸಿಬಲ್ ಆಗಿರಬೇಕು. ಕರೆಕ್ಟ್. ರೈಟ್. ಈಗ ಯೋಗರಾಜ್ ಭಟ್ರು ನಮ್ಮ ಸುವರ್ಣ ನ್ಯೂಸ್ನ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ರು, ನೀವು ಹೆಂಗೆ ಬರೆಯೋಕ್ಕೆ ಸಾಧ್ಯ ಈ ರೀತಿ ಎಲ್ಲ ಲಿರಿಕ್ಸನ್ನು, ಹೆಣ್ಮಕ್ಳ ಮನಸ್ಸನ್ನು ಹೆಂಗೆ ಅರ್ಥ ಮಾಡ್ಕೊಂಡು ಬರೀತೀರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನನ್ನ ಮನಸ್ಸಿನಲ್ಲಿ ಅಂದರೆ ನನ್ನೊಳಗೊಬ್ಬ ತುಂಟ ಕಾವ್ಯ ಕನ್ನಿಕೆ ಇದ್ದಾಳೆ ಅಂತ. ಸೊ ನಿಮ್ಮೊಳಗೆ ಯಾರಿದ್ದಾರೆ? ಸೊ ಎಲ್ಲರೂ ಇರಬೇಕಾಗತ್ತೆ. ಒಬ್ಬ ಕವಿ ಒಳಗಡೆ ಎಲ್ಲ ವ್ಯಕ್ತಿಗಳು, ಈಗ ತಂದೆ ಬಗ್ಗೆ ಹಾಡು ಬರಿಬೇಕಾದ್ರೆ ನನ್ನೊಳಗೆ ಒಬ್ಬ ಮಗ ಇರಬೇಕಾಗುತ್ತೆ. ಅದೇ ಮಗಳು ತಂದೆ ಬಗ್ಗೆ ಹೇಳಬೇಕಾದ್ರೆ ಮಗಳಾಗಿ ನಿಲ್ಲಬೇಕಾಗುತ್ತೆ. ಗಂಡ ಹೆಂಡತಿ, ಈಗ ನಾನು ಚಂದ ಹಾಡು ಬರ್ದಾಗ ಮದುವೆನೇ ಆಗಿರಲಿಲ್ಲ. ಸೊ ಒಬ್ಬ ಗಂಡನ ಸ್ಥಾನದಲ್ಲಿ ನಿಂತು ನಾವೆಲ್ಲ ನೋಡ್ತಿರ್ತೀವಿ ಗೊತ್ತಾ, ಗಂಡ ಹೆಂಡತಿ ಹೇಗಿರ್ತಾರೆ, ಅವರ ಕಿತ್ತಾಟ ಆಗಿರ್ಬೋದು, ಅವರ ಮುದ್ದಾಟಗಳು, ಅದನ್ನೆಲ್ಲ ಅನುಭವಗಳನ್ನು ತಂದು ಇದು ಮಾಡೋದಿದೆಯಲ್ಲ, ಕವಿ ಬದಲಾಗ್ತಾ ಇರಬೇಕು. ಅಂದರೆ ಆ ಕ್ಯಾರೆಕ್ಟರ್ಗೆ ನೀರು ಥರ. ಸೊ ನಾವು ಯಾವ ಪಾತ್ರಕ್ಕೆ ಬರೀತೀವಿ ಅದು ಆಗ್ಬೇಕು ನಾವು. ಹೌದು. ಈಗ ನಾನು ಒಂದು ಫೀಮೇಲ್ ಸೋಲೋ ಬರಿಬೇಕಾದ್ರೆ ನಾನು ಫೀಮೇಲ್ ಜಾಗದಲ್ಲಿ ನಿಂತ್ಕೊಂಡೆ
ಒಂದು ಹೀರೋನ್ ನೋಡ್ತೀನಿ ನಾನು, ಅವಳ ಎಕ್ಸ್ಪೆಕ್ಟೇಷನ್ ಏನಿದೆ. ಒಬ್ಬ ಹುಡುಗ ಬರಿಬೇಕಾದ್ರೆ, ಹುಡುಗನ ಜಾಗದಲ್ಲಿ ನಿಂತು ಬರಿಬೇಕಾದ್ರೆ ಅವಳನ್ನು ಪ್ರೊಟೆಕ್ಟ್ ಮಾಡ್ತೀನಿ, ಪ್ರಾಮಿಸಸ್ಗಳು ಜಾಸ್ತಿ ಇರುತ್ತೆ. ಈ ಕಡೆಯಿಂದ ಬಂದಾಗ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ಪೊಸೆಸಿವ್ನೆಸ್ ಇರುತ್ತೆ, ಒಂದು ಪ್ರೊಟೆಕ್ಷನ್, ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಅದು ಪ್ರಕೃತಿ, ಅದು ಗಂಡು ಹೆಣ್ಣು ಅನ್ನೋದು. ಸೊ ಆ ಪ್ರಕೃತಿಯ ಲಕ್ಷಣಗಳೇನಿದೆ ಅದಕ್ಕೆ ನಾವು ಸ್ಪಂದಿಸಿ ನಿಂತ್ಕೋಬೇಕಾಗುತ್ತೆ ಕವಿಗಳು. ಸೊ ಪರಕಾಯ ಪ್ರವೇಶ ಖಂಡಿತ ಆಗಲೇಬೇಕು.